ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆ ಬಳಿ ಒಂದು ಕಾಂಪೌಂಡ್ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. BBMP ನಿರ್ಲಕ್ಷ್ಯ ಆಗಿರ್ಬೋದು, ಜೊತೆಗೆ ಆಸ್ಪತ್ರೆ ನಿರ್ಲಕ್ಷ್ಯವೂ ಆಗಿರ್ಬೋದು. ಇವೆರಡರ ವಿರುದ್ಧ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾವೀಗ ಸದ್ಯ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಒಂದು ಕಾಂಪೌಂಡ್ ಪಕ್ಕದಲ್ಲಿ, ಅಂದರೆ ಯಾವ ಸ್ಥಳದಲ್ಲಿ ದುರಂತ ಸಂಭವಿಸಿತೋ ಅದೇ ಸ್ಥಳದಲ್ಲಿ ನಾವು ಇರುವಂಥದ್ದು. ಪ್ರಮುಖವಾಗಿ ನೋಡಬೇಕಾದ್ರೆ, ಮೇಲ್ನೋಟಕ್ಕೆ ನೋಡಬೇಕಾದ್ರೆ ಇಲ್ಲಿ ನಿರ್ಲಕ್ಷ್ಯವೂ ಕಂಡು ಬರ್ತಾ ಇದೆ. ಜೊತೆಗೆ ಇಲ್ಲಿನ ವ್ಯಾಪಾರಿಗಳ ಒಂದು ಅವ್ರದ್ದು ಸಹ ಬೇಜವಾಬ್ದಾರಿಯೂ ಸಹ ಕಂಡು ಬರ್ತಾ ಇರುವಂಥದ್ದು. ಮುಖ್ಯವಾಗಿ ನೋಡಬೇಕಾದ್ರೆ ಇಲ್ಲಿ ನಾನು ನಿಮಿಷಾವಳಿಗಳಲ್ಲಿ ನಿಮಗೆ ಒಂದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ ಕೊಡುವ ಒಂದು ಪ್ರಯತ್ನವನ್ನ ಮಾಡ್ತೀನಿ. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕಾಂಪೌಂಡ್ ಯಾವ ರೀತಿಯಾಗಿ ಇತ್ತು, ಯಾವ ರೀತಿಯಾಗಿದೆ ಅನ್ನೋದನ್ನ. ಈ ಕಡೆ ಪಕ್ಕದ ಕಾಂಪೌಂಡ್ ಅನ್ನು ನೋಡಿದಾಗ ಸರಿಯಾಗಿದೆ, ಅದು ಯಾವುದೇ ರೀತಿಯಾದ ಒಂದು ಆತಂಕ ಇಲ್ಲದೆ ನಿರಾಯಾಸವಾಗಿ ಅದರ ಪಕ್ಕದಲ್ಲಿ ನಿಂತ್ಕೊಳ್ಬಹುದಾದ ಒಂದು ವಾತಾವರಣ ಇರುವಂಥದ್ದು. ಆದರೆ ಇದ್ರ ಪಕ್ಕದಲ್ಲಿ ಅದರ ಮುಂದ್ಗಡೆ ಇರುವಂತಹ ಕಾಂಪೌಂಡ್ ಅನ್ನು ನೋಡಿದ್ರೆ, ವಾಲ್ ಅನ್ನು ನೋಡಿದ್ರೆ, ಗೋಡೆಯನ್ನು ನೋಡಿದ್ರೆ ಇಲ್ಲಿ ನೋಡ್ಬೋದು ಕಲ್ಲುಗಳ ರಾಶಿ. ಇದೇ ಕಲ್ಲುಗಳ ರಾಶಿಯ ನಡುವೆಯೇ ಬುಧವಾರ ರಾತ್ರಿ ಅಂದ್ರೆ ನಿನ್ನೆ ಅಷ್ಟೇ ಅಂದ್ರೆ ಜೀವಗಳು ಒದ್ದಾಡಿದ್ವು, ಬದುಕಿಗಾಗಿ ಅಂದ್ರೆ ಉಸಿರಾಟಕ್ಕಾಗಿ ಪರಿತಪಿಸಿದ್ವು. ಜೊತೆಗೆ ನಾವು ಇನ್ನು ಇದರಿಂದ ಬದುಕ್ತೀವಿ ಇಲ್ಲೋ ಅನ್ನೋ ಒಂದು ಆತಂಕದಲ್ಲಿ ಅವರು ಎದ್ನೋ ಬಿದ್ನೋ ಅನ್ನೋ ರೀತಿಯಲ್ಲಿ ಅದೃಷ್ಟವಶಾತ್ ಕೆಲವು ಜನರು ಪ್ರಾಣಾಪಾಯದಿಂದ ಪಾರಾಗಿದ್ರು. ಜೊತೆಗೆ ಕೆಲವರು ಗಾಯಾಳುಗಳಾಗಿ ಆಸ್ಪತ್ರೆಯಲ್ಲೂ ಸಹ ಅಡ್ಮಿಟ್ ಆಗಿರುವಂಥದ್ದು. ಈ ಒಂದು ದುರಂತ ನೋಡಿದ್ರೆ ನಮಗೂ ನಿಜಕ್ಕೂ ಬೇಸರ ಅನಿಸುತ್ತೆ. ಈ ವ್ಯವಸ್ಥೆಯ ವಿರುದ್ಧ ಆಕ್ರೋಶವು ವ್ಯಕ್ತವಾಗುತ್ತೆ. ಆದರೆ ಇಲ್ಲಿ ನಡೆದದ್ದು ನಿನ್ನೆ ಅತ್ಯಂತ ಘೋರ ದುರಂತ. ಕೇವಲ 45 ನಿಮಿಷಗಳ ಕಾಲ ಸುರಿದ ಮಳೆಗೆ ಈ ರೀತಿಯಾದ ಒಂದು ಘೋರ ದುರಂತ ನಡೆಯುತ್ತದೆ ಅಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿನ ಒಂದು ವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಇಲ್ಲಿನ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ದುರಾಡಳಿತಕ್ಕೆ ತಲುಪಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಂಡಿರಬಹುದು. ನಿಮ್ಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ. ಈಗ ಯಾವ ರೀತಿಯಾಗಿ ಪಕ್ಕದಲ್ಲೇ ಮರ ಇದೆ, ಮರದ ಪಕ್ಕದಲ್ಲಿಯೇ ಒಂದು ವಾಲ್ ಇತ್ತು. ಆ ವಾಲ್ ಕುಸಿದು ಬಿದ್ದ ತಕ್ಷಣನೇ ಅಂದ್ರೆ ಮಳೆ ಬಂದ ತಕ್ಷಣನೇ ಇಲ್ಲಿನ ವ್ಯಾಪಾರಸ್ಥರು ಆ ಗೋಡೆಗೆ ಆಸರೆಗೆ ಹೋದ್ರು. ಅಂದ್ರೆ ಆ ಗೋಡೆ ಮಳೆಯಿಂದ ರಕ್ಷಣೆ ಪಡೆಯಲು ಗೋಡೆಯನ್ನ ಆಸರೆ ಮಾಡ್ಕೊಂಡೋದ್ರು. ಆದ್ರೆ ಅದೇ ಗೋಡೆ ಅವರ ಜೀವವನ್ನೇ ತೆಗೆಯುತ್ತೆ ಅನ್ನೋದು ಅವ್ರಿಗೆ ಬಹುಶಃ ಪಾಪ ಗೊತ್ತಿರ್ಲಿಕ್ಕಿಲ್ಲ ಅನ್ಸುತ್ತೆ ಪಾಪ. ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ಯಾವಾಗ ಮಳೆ ಬಂತು, ಮಳೆ ಸುರಿದ ತಕ್ಷಣವೇ ಇಲ್ಲಿನ ಜನರು ಗೋಡೆ ಪಕ್ಕದಲ್ಲಿ ಆಸರೆಗಾಗಿ ಬಂದು ನಿಂತರು. ಆದ್ರೆ ಅಂದ್ರೆ ದುರಾದೃಷ್ಟವಶಾತ್ ನೋಡ್ಬೇಕಾದ್ರೆ ಅದೇ ಗೋಡೆ ಕುಸಿದು ಅವರ ಮೇಲೆ ಬಿದ್ದಿರುವಂತದ್ದು. ಈ ಒಂದು ದುರಂತದಲ್ಲಿ ಅಮಾಯಕರು ಅಂದ್ರೆ ಪ್ರಮುಖವಾಗಿ ನೋಡ್ಬೇಕಾದ್ರೆ ಕೆಲವೊಂದು ಜನ ಪ್ರವಾಸಿಗರು ಅನ್ನೋ ಒಂದು ಮಾಹಿತಿಯು ಲಭ್ಯವಾಗಿರುವಂತದ್ದು. ಜೊತೆಗೆ ಇದೇ ರಸ್ತೆಯಲ್ಲೇ ವ್ಯಾಪಾರಿಗಳಾಗಿ ಅಂದ್ರೆ ಸ್ಟ್ರೀಟ್ ವೆಂಡರ್ಸ್ ಆಗಿ ವ್ಯಾಪಾರವನ್ನ ಮಾಡ್ತಾ ಇರುವಂತ ಫ್ಯಾನ್ಸಿ ಸ್ಟೋರ್ ಆಗಿರ್ಬೋದು ಅಥವಾ ಇನ್ನಿತರ ಹಣ್ಣು ವ್ಯಾಪಾರಿಗಳಾಗಿರ್ಬೋದು. ಈ ರೀತಿಯಾಗಿ ಒಟ್ಟು ಘಟನೆ ನಡೆದ ಸಂದರ್ಭದಲ್ಲಿ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಥಳಕ್ಕೆ ಆಗಮಿಸಿ ಪರಿಹಾರವನ್ನು ಘೋಷಿಸಿದ್ರು. ಜೊತೆಗೆ ಇಲ್ಲಿನ ಅಧಿಕಾರಿಗಳು ಅಂದ್ರೆ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಅವರಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡ್ರು. ಆದ್ರೆ ಮೇಲ್ನೋಟಕ್ಕೆ ನೋಡ್ಬೇಕಾದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ನೋಡ್ಬೇಕಾದ್ರೆ ಈ ದುರಂತ ನಡೆದ ಜಾಗದಿಂದ ಸುಮಾರು 500 ಮೀಟರ್ ಆವರಣದಲ್ಲಿ ಗೋಡೆ ಒಂದು ಹಳೇದಾಗಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಇದನ್ನ ನಿರ್ಮಾಣ ಮಾಡಿರುವುದು ಸೈಜುಗಳು ಜೊತೆಗೆ ಸಿಮೆಂಟ್ ಬ್ಲಾಕ್ ಗಳನ್ನ ಬಳಸಿ ಗೋಡೆಯನ್ನ ನಿರ್ಮಿಸಲಾಗಿರುವಂತದ್ದು. ಅದರ ಪಕ್ಕದಲ್ಲಿಯೇ ದೇವಸ್ಥಾನ ಇದೆ, ಅದರ ಪಕ್ಕದಲ್ಲಿ 2 ಬೃಹತ್ ಆಲದ ಮರಗಳಿದ್ದು ನೋಡ್ತಾ ಇರಬಹುದು. ಅದರ ಬೇರುಗಳು ಸಹ ಈ ಗೋಡೆಗೆ ಸೇರಿಕೊಂಡಿದ್ದು ಸಹ ಒಂದು ಕಾರಣವಾಗಿರಬಹುದಂತದ್ದು. ಆಸ್ಪತ್ರೆ ಆವರಣದಲ್ಲಿ ಮತ್ತೊಂದು ವಿಚಾರವನ್ನ ನೋಡ್ಬೇಕಾದ್ರೆ ಇಲ್ಲಿ ಆಸ್ಪತ್ರೆ ಆವರಣದಲ್ಲಿಯೇ ನಿರ್ಮಿಸುತ್ತಿದ್ದ ಕಟ್ಟಡದ ಮಣ್ಣನ್ನು ಸಹ ಇದೇ ಗೋಡೆ ಪಕ್ಕದಲ್ಲಿ, ಇದೇ ಕಾಂಪೌಂಡ್ ಪಕ್ಕದಲ್ಲಿಯೇ ತಂದು ಹಾಕಲಾಗಿತ್ತು. ಈ ಎಲ್ಲ ಕಾರಣಗಳಿಗಾಗಿ ಗೋಡೆ ಸ್ವಲ್ಪ ವಾಚಿತ್ತು, ಅಂದ್ರೆ ಗೋಡೆ ಒಂದು ಕಡೆ ವಾಲಿತ್ತು. ಈ ಕಾರಣಕ್ಕಾಗಿ ಇಲ್ಲಿ ದುರಂತ ನಡೆದಿದೆ ಅನ್ನೋದು ಸಹ ಇಲ್ಲಿನ ಪ್ರಾಥಮಿಕವಾದ ಒಂದು ಮಾಹಿತಿ ಆಗಿರುವಂತದ್ದು. ಆದ್ರೆ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಗೋಡೆ ಏನೋ ಬೀಳುವ ಹಂತಕ್ಕೆ ಹೋಗಿರ್ಲಿಲ್ಲ. ಆದ್ರೂ ಸಹ ಇಲ್ಲಿ ಬದುಕಿಗೆ ಆಸರೆಯಾಗಿ ಬೇಕಾಗಿದ್ದ ಗೋಡೆ ಅಂದ್ರೆ ಬದುಕಿಗೆ, ಇಲ್ಲಿನ ವ್ಯಾಪಾರಿಗಳ ಬದುಕಿಗೆ ಮಳೆ ಬಂದಾಗ ಆಸರೆಯಾಗಬೇಕಿದ್ದ ಗೋಡೆ ಮಾತ್ರ ಕುಸಿದು ಬಿದ್ದುದು ನಿಜಕ್ಕೂ ದುರಂತದ ವಿಚಾರವಾಗಿರುವಂಥದ್ದು. 45 ನಿಮಿಷದ ಭಾರಿ ಮಳೆ ಸುರಿದಿದ್ರಿಂದ ಈ ರೀತಿಯಾದ ಇಷ್ಟು ದೊಡ್ಡ ದುರಂತ ಆಗಿದ್ದು ಇದೇ ಮೊದಲು ಅನ್ನೋದು ಸಹ ಇಲ್ಲಿನ ಸ್ಥಳೀಯರ ಮಾತಾಗಿರುವಂಥದ್ದು. ಒಂದು ಕಡೆ ನೋಡ್ಬೇಕಾದ್ರೆ ನಾವು ಗ್ರೇಟರ್ ಬೆಂಗಳೂರಿನ ಮಾತುಗಳನ್ನ ಹೇಳ್ತೀವಿ, ಬ್ರ್ಯಾಂಡ್ ಬೆಂಗಳೂರಿನ ಮಾತುಗಳನ್ನ ಹೇಳ್ತೀವಿ. ಆದರೆ ದುರಂತದ ವಿಚಾರ ಅಂತಂದ್ರೆ ಇದೇ ಬ್ರ್ಯಾಂಡ್ ಬೆಂಗಳೂರಲ್ಲಿ ಅಮಾಯಕ ಜೀವಗಳು ಬಲಿಯಾಗಿರುವಂಥದ್ದು ನಿಜಕ್ಕೂ ಬೇಸರದ ವಿಚಾರವಾಗಿರುವಂಥದ್ದು. ನಾನು ಇದೇ ನಿಮ್ಗೆಲ್ಲ ಘಟನೆ ವಿವರವನ್ನ ಇದೀಗಲೇ ತಾನೇ ಹೇಳ್ತಾ ಇರುವಂಥದ್ದು. ಘಟನೆಗೆ ಸಂಪೂರ್ಣ ಏನೆಲ್ಲ ಕಾರಣಗಳು ಅನ್ನೋದನ್ನ ಈಗಾಗಲೇ ನಿಮ್ಗೆ ಎಲ್ರಿಗೂ ಗೊತ್ತಾಗಿರುವಂಥ ವಿಚಾರವಾಗಿರುವಂಥದ್ದು. ಮತ್ತೆ ನಿಮ್ಗೆ ಆ ಕಡೆ ಮುಂದಿನ ಭಾಗವನ್ನು ತೋರಿಸುವ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಅಲ್ಲಿ ನೋಡಿದ್ರೆ ಅಲ್ಲಿಯೂ ಸಹ ನೋಡಿದ್ರೆ ಯಾವ ಗೋಡೆ ಕೊಲ್ಯಾಪ್ಸ್ ಆಯ್ತು, ವಾಲ್ ಅಂದ್ರೆ ಗೋಡೆ ಕುಸಿದು ಬಿತ್ತು, ಆ ಕುಸಿದು ಬಿದ್ದ ಗೋಡೆಗಳ ಕಲ್ಲುಗಳ ರಾಶಿ.
ಈ ಕಲ್ಲುಗಳ ರಾಶಿ ಮಧ್ಯೆ ಪ್ರಾಣ ಬಿಟ್ಟಿರುವಂಥದ್ದು ನಿಜಕ್ಕೂ ಘೋರ ದುರಂತವೇ ಆಗಿರುವಂಥದ್ದು. ಈ ಕಾರಣಕ್ಕಾಗಿ ಇಲ್ಲಿನ ಜನರಲ್ಲೂ ಸಹ ಈ ಒಂದು ಭಯದ ವಾತಾವರಣ ಸಹ ನಿರ್ಮಾಣವಾಗಿರುವಂಥದ್ದು. ವ್ಯಾಪಾರಿಗಳು ಹೇಳ್ತಾ ಇರುವಂಥದ್ದು, ಇಲ್ಲಿ ನಾವು ಇನ್ನು ಈ ವ್ಯಾಪಾರ ಹೇಗೆ ಮಾಡೋದು, ನಮ್ಮ ಸ್ನೇಹಿತರೇ ನಮ್ಮ ಆತ್ಮೀಯರೇ ತಮ್ಮ ಪ್ರಾಣವನ್ನ ಇದೇ ಗೋಡೆ ಕೆಳಗೆ ಕಳೆದುಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ನಮಗೂ ಬೇಜಾರಾಗುತ್ತೆ. ಒಂದು ವೇಳೆ ನೋಡ್ಬೇಕಾದ್ರೆ ಒಬ್ಬ ವ್ಯಾಪಾರಿ ಹೇಳ್ತಾ ಇರುವಂಥದ್ದು ನೋಡಿದ್ರೆ ನಿಜಕ್ಕೂ ಮೈ ಜಲ್ ಎನ್ನುತ್ತೆ. ಅಂದ್ರೆ ಅದರಲ್ಲಿ ಹೇಳ್ಬೇಕಾದ್ರೆ ನಾನೂ ಸಹ ಇಲ್ಲಿ ಇದ್ದಿದ್ರೆ ನಾನು ಪ್ರಾಣವನ್ನ ಕಳೆದುಕೊಳ್ತಿದ್ದೆ, ಅದೃಷ್ಟವಶಾತ್ ನಾನು ಊರಿಗೆ ಹೋಗಿದ್ದೆ ಅನ್ನೋ ಮಾತುಗಳನ್ನ ಇಲ್ಲಿನ ಒಬ್ಬ ವ್ಯಾಪಾರಿ ಹೇಳ್ತಾ ಇರುವಂಥದ್ದು. ನೋಡ್ಬೇಕಾದ್ರೆ ಒಟ್ಟಾರೆಯಾಗಿ ಈ ದುರಂತದ ವಿಚಾರವನ್ನು ನೋಡ್ಬೇಕಾದ್ರೆ ಅಂದ್ರೆ ಈ ಘಟನಾ ಸ್ಥಳದ ಮುಂದಿನ ಭಾಗವನ್ನು ತೋರಿಸ್ತಾ ಇರುವಂಥದ್ದು, ಅಂದ್ರೆ ಮುಂಭಾಗವನ್ನು ತೋರಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಯಾವ ರೀತಿಯಾಗಿ ತಳ್ಳೋ ಗಾಡಿಯೂ ಸಹ ಇಲ್ಲಿ ಮಕಡೆ ಮಲಗಿರುವಂಥದ್ದು, ಗೋಡೆ ಬಿದ್ದ ರಭಸಕ್ಕೆ ತಳ್ಳೋ ಗಾಡಿಯೂ ಸಹ ಪಲ್ಟಿ ಹೊಡೆದಿರುವಂಥದ್ದು. ಅಂದ್ರೆ ತಳ್ಳೋ ಗಾಡಿ ವ್ಯಾಪಾರಿಗಳು ಸಹ ಇಲ್ಲಿ ಇದ್ರು ಅನ್ನೋದು ಸಹ ಈ ತಳ್ಳೋ ಗಾಡಿ ನಮಗೆ ಒಂದು ಸಾಕ್ಷಿಯಾಗಿ ಇರುವಂಥದ್ದು. ಈ ಕಾರಣಕ್ಕಾಗಿ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಷ್ಟು ಅಂದ್ರೆ ಸಿಮೆಂಟ್ ಸೈಜ್ ಗಲ್ಲುಗಳು ಯಾವ ರೀತಿಯಾಗಿ ಬಿದ್ದಿರುವಂಥದ್ದು, ಜೊತೆಗೆ ಇಲ್ಲಿ ಬಟ್ಟೆಗಳು, ಜೊತೆಗೆ ವ್ಯಾಪಾರಿಗಳು ಅಂದ್ರೆ ಯಾವೆಲ್ಲ ವಸ್ತುಗಳನ್ನು ಮಾರ್ತಾ ಇದ್ರು ಅವುಗಳು ಸಹ ಇಲ್ಲಿ ಚೀಲಗಳಲ್ಲಿ ನೋಡ್ತಾ ಇರಬಹುದು. ಸೊ ಹೀಗೆ ವ್ಯಾಪಾರಿಗಳು, ಇಲ್ಲಿನ ಸ್ಥಳೀಯ ಸ್ಟ್ರೀಟ್ ವೆಂಡರ್ಸ್ಗಳು ತಮ್ಮ ತುತ್ತಿನ ಚೀಲಕ್ಕಾಗಿ, ಬದುಕಿಗಾಗಿ ಜೀವನವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಅವರು ವ್ಯಾಪಾರವನ್ನ ಮಾಡ್ತಾ ಇದ್ರು, ಜೀವನವನ್ನು ಸಾಗಿಸ್ತಾ ಇದ್ರು. ಆದ್ರೆ ಒಂದು ಮಳೆ ಕೇವಲ ಇಡೀ ಜೀವನವನ್ನೇ ಕಸಿದುಕೊಂಡಿರುವಂಥದ್ದು, ಉಸಿರನ್ನೇ ನಿಲ್ಲಿಸಿರುವಂಥದ್ದು ನಿಜಕ್ಕೂ ಬೇಸರದ ವಿಚಾರವಾಗಿರುವಂಥದ್ದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸೈಜುಗಲ್ಲುಗಳು ಎಷ್ಟು ದಪ್ಪವಾಗಿರುವಂಥದ್ದು. ಇಲ್ಲಿ ಗೋಡೆ ಬಿದ್ದ ತಕ್ಷಣವೇ ಎಲ್ಲ ಇಲ್ಲೇ ಸೈಜು ಗಲ್ಲುಗಳ ಕೆಳಗೆ ಅಥವಾ ಇದೇ ಗೋಡೆ ಯಾವ ಕಲ್ಲುಗಳಿದಾವೆ ಇದ್ರ ಕೆಳಗಡೆನೆ ಅಮಾಯಕ ಜೀವಗಳು ಪ್ರಾಣ ಬಿಟ್ಟಿರುವುದು ನಿಜಕ್ಕೂ ಬೇಸರದ ವಿಚಾರವಾಗಿರುವಂಥದ್ದು. ಇದೇ ಅವ್ರಿಗೆ ಗೊತ್ತಿರಲಿಲ್ಲ ಯಾವ ರೀತಿಯಾಗಿ ಗೋಡೆ ಬೀಳುತ್ತೆ ಅನ್ನೋ ಕಲ್ಪನೆಯೂ ಸಹ ಇರಲಿಲ್ಲ. ಕೇವಲ ಆಸರೆಗಾಗಿ ಬಂದು ತಮ್ಮ ಜೀವವನ್ನು ಕಳೆದುಕೊಂಡಿರುವಂಥದ್ದು, ನತದೃಷ್ಟರಾಗಿರುವಂಥದ್ದು ಯಾರು ಈ 8 ಜನ ಮೃತಪಟ್ಟವರು ಅಂತಾನೆ ಹೇಳಿದ್ರೆ ತಪ್ಪಾಗಲಾರದು. ಅಷ್ಟರ ಮಟ್ಟಿಗೆ ಇಲ್ಲಿನ ದುರಂತ ಸನ್ನಿವೇಶವನ್ನು ನಾನು ನಿಮಗೆ ನೈಜವಾಗಿ ಕಟ್ಟಿಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು ಸುತ್ತಲೂ ಸಹ ಎಷ್ಟು ಕಲ್ಲುಗಳು ಬಿದ್ದಾವೆ, ಸೈಜು ಕಲ್ಲುಗಳು. ಅಂದ್ರೆ ಗೋಡೆ ಎಷ್ಟು ಯಾವ ರಭಸಕ್ಕೆ ಬಿದ್ದಿರಬಹುದು, ಅಂದ್ರೆ ಗೋಡೆ ಬಿದ್ದ ತಕ್ಷಣ ಆ ಜೀವಗಳ ಪರಿಸ್ಥಿತಿ ಏನಾಗಿರಬಹುದು ಅನ್ನೋದನ್ನು ಸಹ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಒಂದು ವಿಚಾರವಾಗಿರುವಂಥದ್ದು. ಆವಾಗಲೇ ಹೇಳಿರುವಂತೆ ನಿಮಗೆ ಮತ್ತೊಂದು ವಿಚಾರವನ್ನು ತೋರಿಸ್ತಾ ಇದ್ದೀನಿ. 500 ಮೀಟರ್ ಕೇವಲ ಇದ್ರ ಪಕ್ಕದಲ್ಲೇ ಇರುವಂಥದ್ದು ಅಟಲ್ ಬಿಹಾರಿ ವಾಜಪೇಯಿ ಅಂದ್ರೆ ಮೆಡಿಕಲ್ ಸೆಂಟರ್, ಅಂದ್ರೆ ಬೌರಿಂಗ್ ಆಸ್ಪತ್ರೆ ಒಂದು ಕೇಂದ್ರ. ಅಂದ್ರೆ ಇದಕ್ಕೆ ಈ ಕಾಂಪೌಂಡ್ಗೆ ಪ್ಲಸ್ ಬೌರಿಂಗ್ ಆಸ್ಪತ್ರೆ ಕೇಂದ್ರದ ನಡುವೆ ಕೇವಲ 500 ಮೀಟರ್ ಅಂತರ ಇರುವಂಥದ್ದು. ಮತ್ತೊಂದು ವಿಚಾರ ನೋಡ್ಬೇಕಾದ್ರೆ ಇದ್ರ ಪಕ್ಕದಲ್ಲಿ, ಕಾಂಪೌಂಡ್ ಪಕ್ಕದಲ್ಲಿ ಆಲದ ಮರ ಇದೆ. ಆ ಆಲದ ಮರದ ಬೇರುಗಳು ಸಹ ಇದೇ ಕಾಂಪೌಂಡ್ ವಾಲ್ನ ಕೆಳಗೆ ಇರುವಂಥದ್ದು. ಅಂದ್ರೆ ನೋಡ್ಬೋದು ಬೇರುಗಳು ಸಹ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿಯೂ ಸಹ ಗೋಡೆ ಕುಸಿದಿರಬಹುದು ಅನ್ನೋದು ಸಹ ಇಲ್ಲಿನ ಜನರ ಒಂದು ಮಾತಾಗಿರುವಂಥದ್ದು. ಇದೇ ನೋಡ್ಬೋದು ಈ ಇಡೀ ಕಾಂಪೌಂಡ್ ಸುತ್ತಲೂ ಸಹ ಆಲದ ಮರಗಳಿರುವಂಥದ್ದು. ಕಾಂಪೌಂಡ್ ಒಳಗಡೆ ಆಲದ ಮರಗಳು ತಮ್ಮ ಬೇರನ್ನು ಬಿಟ್ಟಿರುವುದು ಸಹ ಕೆಲವೊಂದು ಕಡೆ ಗೋಡೆ ಮತ್ತಷ್ಟು ಅಂದ್ರೆ ಸಡಿಲವಾಗಲು ಸಹ ಕಾರಣವಾಗಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ತುತ್ತಿನ ಚೀಲಕ್ಕಾಗಿ ವ್ಯಾಪಾರಿಗಳಾಗಿ ಈ ಒಂದು ರಸ್ತೆ ಪಕ್ಕದಲ್ಲಿ ಜೀವನವನ್ನು ನಡೆಸ್ತಾ ಇರುವಂತವರು, ಜೊತೆಗೆ ಮಳೆಯ ಆಶ್ರಯಕ್ಕಾಗಿ ಅಂದ್ರೆ ಪ್ರವಾಸಿಗರಾಗಿ ಬಂದು ಮಳೆಯ ಆಶ್ರಯಕ್ಕಾಗಿ ಗೋಡೆಯ ಪಕ್ಕದಲ್ಲೇ ಅಂದ್ರೆ ಯಾವ ಗೋಡೆಯ ಪಕ್ಕದಲ್ಲೇ ನಿಂತಿದ್ದವರು ದುರಂತ ಅಂತ್ಯ ಕಂಡಿರುವುದು ಮಾತ್ರ ನಿಜಕ್ಕೂ ಬೇಸರದ ವಿಚಾರವಾಗಿರುವಂಥದ್ದು. ಇನ್ನಾದರೂ ಸರ್ಕಾರ ಆಗಲಿ ಅಥವಾ ಈ ಬೋರಿಂಗ್ ಆಸ್ಪತ್ರೆ ಆಡಳಿತ ಮಂಡಳಿ ಆಗಲಿ, ಜೊತೆಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಆಗಲಿ ಈ ಪ್ರಕರಣದ ಕುರಿತು ಸಂಪೂರ್ಣ ತನಿಖೆ ನಡೆಸಿ ಇದರಲ್ಲಿ ನಿರ್ಲಕ್ಷ್ಯ ಕಂಡು ಬಂದಲ್ಲಿ, ಅಂದ್ರೆ ಯಾರ್ಯಾರು ನಿರ್ಲಕ್ಷ್ಯ ವಹಿಸಿದ್ದಾರೆ, ಯಾರ್ಯಾರು ಇದರಲ್ಲಿ ಬೇಜವಾಬ್ದಾರಿ ತೋರಿದ್ದಾರೆ ಅಂತವ್ರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಜೀವಗಳು ಅಂತರೂ ಆಲ್ರೆಡಿ ಹೋಗ್ಬಿಟ್ಟವೆ, ಉಸಿರುಗಳು ಸಹ ನಿಂತಿದ್ದಾವೆ. ಆದರೆ ಇನ್ನು ಮುಂದೆ ಈ ರೀತಿಯಾದ ಘಟನೆಗಳು ಸಂಭವಿಸಬಾರದು ಅನ್ನೋದು ಸಹ ಇಲ್ಲಿನ ಜನರ ಒಂದು ಒತ್ತಾಯವಾಗಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.